ನನ್ನ ಕಡೆ ಎಲ್ಲ ರೆಕಾರ್ಡ್ಸ್ ಅದಾವ. ರೈಲ್ವೆ ಬೋರ್ಡಿನ ರೆಸೊಲ್ಯೂಷನ್ ಆಗಿದೆ, ಡಿಸಿಷನ್ ಆಗಿದೆ. ಆಗಿ ಈ ಟೈಮಿಂಗ್ ಫಿಕ್ಸ್ ಆಗಿ ಒಂದು ಟ್ರಯಲ್ ಆಯಿತು ಧಾರವಾಡದಿಂದ ಎಕ್ಸ್ಟೆನ್ಷನ್. ಆಮೇಲೆ ಮುಂದೆ ಆಗಿದ್ದನ್ನ ಹಾಗೆ ಹೆಂಡಪ್ ಆಗಿಬಿಡ್ತು. ಯಾಕೆ ಏನು ಹಿಂದೆ ಮುಂದೆ ಏನು ಗೊತ್ತಾಗಲಿಲ್ಲ. ಟೆಕ್ನಿಕಲ್ ರೀಸನ್ಸ್. ಆ ರೈಲ್ವೆ ಬೋರ್ಡಿಂದ ಆಗಿದ್ದನ್ನ ಟೆಕ್ನಿಕಲ್ ರೀಸನ್ಸ್ ಹೆಲ್ಡಪ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಅವತ್ತಿನಿಂದ ಚಾಲು ಆಯಿತು. ನಾ ಫಸ್ಟ್ ಟೈಮ್ ಲೋಕಸಭಾ ಸದಸ್ಯರಾದ ಮೇಲೆ ನಾ ಮೊಟ್ಟ ಮೊದಲು ರೈಲ್ವೆ ಮಿನಿಸ್ಟರ್ ಅಶ್ವಿನಿ ಅವ್ರನ್ನ ಭೇಟಿಯಾದಾಗ ಇದನ್ನ ಫಸ್ಟ್ ಡಿಮಾಂಡ್ ಇಟ್ಟಿ ನಾನು. ಅವು ಬಂದು ಅಶ್ವಿನಿ ಅವ್ರು ಹೇಳಿದ್ರು, ಇಲ್ಲ ಇಮಿಡಿಯೇಟ್ಲಿ ಇದನ್ನು ವಿದಿನ್ 3 months ಪುಣಾದಿಂದ ಬೆಳಗಾವಿಗೆ ಒಂದೇ ಬಾರ್ ತೊಗೊಂಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅದ್ರ ಪ್ರಕಾರ ಅವರು ಅಶ್ವಿನಿ ನಡ್ಕೊಂಡು ಬಂದರು. ಆಮೇಲೆ ಮುಂದೆ ಇದ್ರ ಬಗ್ಗೆ ಹೇಳಿದಾಗ ಇಲ್ಲ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಇದೆ, ಸ್ವಲ್ಪ ದಿವಸ ನಡೀರಿ, ತಕ್ಷಣ ನಾನು ಏನು ಹೇಳುವುದಿಲ್ಲ ಅಂತ. ಆದರೆ ನಾನು ಪ್ರಯತ್ನ ಬಿಡಲಿಲ್ಲ, ಪ್ರಯತ್ನ ಮುಂದುವರೆದಿತ್ತು. ಹಾಗೆ 3-4 ಸಲ ಹೋದ್ರೆ ಹಿಂಗೆ ನಡೀತಾ ಇತ್ತದು. ಅಲ್ಲಿಂದ ಎಕ್ಸ್ಟೆನ್ಷನ್ ಮಾಡ್ಕೊಂಬರ್ರಿಪ್ಪ. ಈ ಒಂದೇ ಇದು ಬೆಳಗಾವಿದು ನಿಪ್ಪಾಣಿದು ಬೆಳಗಾವಿ ಬಂದು ಬೆಳಗಾವಿಯಿಂದ ಧಾರವಾಡಕ್ಕೆ ಹೋದ ಮೇಲೆ ಧಾರವಾಡದಿಂದ ಬೆಳಗಾವಿದು ಯಾಕೆ ಬರಬಾರದು ಅನ್ನುವಂಥ ಪ್ರಶ್ನೆಯನ್ನ ಇತ್ತು. ಕ್ವಶನ್ ಅವರಿಗೆ ಇಷ್ಟಾದ ಮೇಲೂ ಹಾಗೆ ನಡೀತಾ ಇತ್ತು. ಕೊನೆಗೆ ಒಂದ್ಸಲ ನಾನು ಫಸ್ಟ್ ಟೈಮ್ MP ಆದ್ಮೇಲೆ ಪ್ರಧಾನಮಂತ್ರಿ